ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇವತ್ತು ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಟೆಕ್ನಾಲಜಿ ಬೇಸ್ಡ್ ಕಂಪನಿಗಳಾಗಿ ನಮ್ಮ ಮುಂದೆ ಬೆಳೆದು ನಿಂತಿರುವಂತಹ ಗೂಗಲ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಈ ತರ ದೊಡ್ಡ ದೊಡ್ಡ ಕಂಪನಿಗಳ ಆರಂಭದ ದಿನಗಳಿಗೆ ಮತ್ತೆ ಈಗ ಈ ಕಂಪನಿಗಳು ಮಾಡರ್ನ್ ವರ್ಲ್ಡ್ ನಲ್ಲಿ ಪಡೆದುಕೊಂಡಿರುವಂತಹ ಸ್ಥಾನಕ್ಕೆ ತುಂಬಾ ವಿಭಿನ್ನವಾಗಿ ಕಾಣ್ತವೆ. ಆರಂಭದಲ್ಲಿ ಚಿಕ್ಕದಾಗಿ ಪ್ರಾರಂಭ ಮಾಡಿ ಇವತ್ತು ಹೆಮ್ಮರವಾಗಿ ಬೆಳೆದಿರುವಂತಹ ಟಾಪ್ 6 ಕಂಪನಿಗಳ ಬಗ್ಗೆ ನೋಡೋಣ. ಇವುಗಳ ಆರಂಭಿಸಿದಂತಹ ದಿನಗಳನ್ನ, ಇವು ಹೇಗೆ ಎಲ್ಲಿ ಪ್ರಾರಂಭವನ್ನು ಪಡೆದುಕೊಂಡು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಮಾಡ್ಕೊಳ್ಳೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ, ಬನ್ನಿ. ಮೊದಲನೇದು ಮೈಕ್ರೋಸಾಫ್ಟ್. ಇದ್ರ ಸ್ಥಾಪಕ ನಿಮಗೆಲ್ಲ ಗೊತ್ತೇ ಇದೆ, ಬಿಲ್ ಗೇಟ್ಸ್ ಅವರು ಮತ್ತೆ ಮತ್ತೊಬ್ರು ಪಾಲ್ ಆಲೆನ್ ಅವರು. ಇವರು ಮೊದಲ ಕಂಪನಿ 1975 ನಲ್ಲಿ ನ್ಯೂ ಮೆಕ್ಸಿಕೋನಲ್ಲಿ ಪ್ರಾರಂಭ ಮಾಡ್ತಾರೆ. ಇದನ್ನ ಸ್ಟಾರ್ಟ್ ಮಾಡಿ 10 ರಿಂದ 12 ವರ್ಷಕ್ಕೆ ಅಂದ್ರೆ 1987 ನಲ್ಲಿ ಈ ಕಂಪನಿ ಒಳ್ಳೆ ಸಕ್ಸಸ್ ಕಾಣುತ್ತೆ. ಇದರ ಆದಾಯದಿಂದ 31 ವರ್ಷದ ಬಿಲ್ ಗೇಟ್ಸ್ ಅವರು ಯಂಗೆಸ್ಟ್ ಬಿಲಿನಿಯರ್ ಆಗಿ ಹೊರಹೊಮ್ಮುತ್ತಾರೆ. ಬಿಲ್ ಗೇಟ್ಸ್ ಅವರು ಮತ್ತೆ ಅವ್ರ ಫ್ರೆಂಡ್ ಆಲೆನ್ ಅವರು ಇವರಿಬ್ರು ಸೇರಿ ಅವ್ರ ಮೊದಲ ಕಂಪ್ಯೂಟರ್ ಮಾಡೆಲ್ ಅಲ್ಟೈರ್ 8800 ಅನ್ನ ಬಿಡುಗಡೆ ಮಾಡ್ತಾರೆ. ಇದಾದ ನಂತರ ಅವರು ಮತ್ತೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಅವತ್ತಿಗಿದ್ದಂತ ಬಿಗ್ ಸಾಫ್ಟ್ವೇರ್ ಗೇಂಟ್ IBM ನ ಜೊತೆ ಕಾಂಟ್ರಾಕ್ಟ್ ತಗೊಳ್ತಾರೆ. 1981 ರಲ್ಲಿ ಮೈಕ್ರೋಸಾಫ್ಟ್ ನ ಮೊದಲ ಪರ್ಸನಲ್ ಕಂಪ್ಯೂಟರ್ ನ ಮಾರ್ಕೆಟ್ಗೆ ಪರಿಚಯ ಮಾಡ್ತಾರೆ. 80 ಮತ್ತೆ 90ರ ದಶಕದಲ್ಲಿ ಇವ್ರ ಕಾಂಪೋನೆಂಟ್ಸ್ ಗಳು ಎಲ್ಲಾ ಕಡೆನಲ್ಲೂ ಹೆಸರು ಪಡ್ಕೊಳ್ತವೆ. ಎರಡನೇದು ಅಮೆಜಾನ್. ಇದ್ರ ಫೌಂಡರ್ ಬಂದು ಜೆಫ್ ಬೆಜಾಸ್ ಅವರು. ಇದರ ಆರಂಭಿಕ ದಿನಗಳನ್ನ ನೋಡಿದ್ರೆ ಮೊದಲು ಇದು ಪ್ರಾರಂಭ ಆಗಿದ್ದು ಬುಕ್ಸ್ ಗಳನ್ನ ಆನ್ಲೈನ್ ನಲ್ಲಿ ಸೇಲ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದನ್ನ 1994ರಲ್ಲಿ ಜೆಫ್ ಬೆಜಾಸ್ ಅವರು ನಾರ್ತ್ ಅಮೆರಿಕಾದ ಸಿಯಾಟಲ್ ಅನ್ನೋ ಒಂದು ಪ್ರದೇಶದಲ್ಲಿ ಅವ್ರ ಮನೆಯಲ್ಲಿ ಒಂದು ರೂಮ್ ನಲ್ಲಿ ಪ್ರಾರಂಭ ಮಾಡ್ತಾರೆ. ಇದನ್ನ ಅಮೆಜಾನ್ ಅನ್ನೋ ಹೆಸರು ಬಂದು ಪ್ರಪಂಚದ ದೊಡ್ಡದಾದ ನದಿ ಹೆಸರದು. ಅಮೆಜಾನ್ ನದಿ ಹೆಸರನ್ನ ಈ ಕಂಪನಿಗೆ ಇಡ್ತಾರೆ ಅವರು. ಇನ್ನೊಂದೇನಂದ್ರೆ ಅಮೆಜಾನ್ ಲೋಗೋ ಕೆಳಗಡೆ ಒಂದು ಸ್ಮೈಲಿ ಇರುತ್ತಲ್ಲ, ಅದನ್ನ ಸರಿಯಾಗಿ ನೋಡಿದ್ರೆ A to Z ಗೆ ಮಾರ್ಗ ಆಗಿರುತ್ತೆ. ಇದರ ಅರ್ಥ ಏನಂದ್ರೆ ನಮ್ಮಲ್ಲಿ ಅಂದ್ರೆ ಅಮೆಜಾನ್ ನಲ್ಲಿ A to Z ಎಲ್ಲಾನು ಸಿಗುತ್ತೆ ಅಂತ ಅರ್ಥ ತೋರಿಸುತ್ತೆ. ಹಾಗೇನೆ ಅವ್ರ ಕನಸಿನಂತೆ ಅಮೆಜಾನ್ ಬಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಆನ್ಲೈನ್ ಬುಕ್ ಸ್ಟೋರ್ ಆಗಿರುತ್ತೆ. ಇದಲ್ಲದಿರ ಅವ್ರ ಕನಸು ನನಸಾಗೋದ್ರ ಜೊತೆಗೆ ಇವರನ್ನ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಯನ್ನಾಗಿ ಕೂಡ ಮಾಡುತ್ತೆ. ಇವತ್ತಿಗೆ ಅಮೆಜಾನ್ ನಲ್ಲಿ ಯಾವೆಲ್ಲ ಸರ್ವಿಸ್ಗಳು ಅವೈಲಬಲ್ ಇದೆ ಅಂದ್ರೆ ವೆಬ್ ಸರ್ವಿಸಸ್, ಕ್ಲೌಡ್ ಕಂಪ್ಯೂಟಿಂಗ್, ಫುಡ್ ಸಬ್ಸಿಡರೀಸ್, ಏರೋಸ್ಪೇಸ್ ಕಂಪನಿ ಬ್ಲೂ ಆರಿಜಿನ್, ಜೊತೆಗೆ 2021ರಲ್ಲಿ ಮೊದಲ ವಿಮಾನವನ್ನು ಸಹ ಲಾಂಚ್ ಮಾಡುತ್ತೆ. ಇನ್ನು ಮೂರನೇದು ಆಪಲ್. 1976ರಲ್ಲಿ ಸ್ಟೀವ್ ಜಾಬ್ಸ್ ಅನ್ನೋ ವ್ಯಕ್ತಿ ತನ್ನ ಮನೆಯಲ್ಲಿ ಆಪಲ್ ಅನ್ನೋ ಕಂಪನಿಯನ್ನ ಸ್ಥಾಪಿಸ್ತಾರೆ. ನಂತರ ಇದಕ್ಕೆ ಅವ್ರ ಕೆಲವು ಫ್ರೆಂಡ್ಸ್ ಗಳು ಕೂಡ ಸಹಾಯ ಮಾಡ್ತಾರೆ. 1977ರಲ್ಲಿ ಆಪಲ್ ಐ ಅನ್ನೋ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಕಂಪ್ಯೂಟರ್ ಮಾಡೆಲ್ ನ ಪರಿಚಯಿಸ್ತಾರೆ. ಅದು ಇವರಿಗೆ ಓವರ್ ನೈಟ್ ಅತಿ ಹೆಚ್ಚು ಸಕ್ಸಸ್ ನ ತಂದುಕೊಡುತ್ತೆ. ಇದಾದ ನಂತರ ಇವರು ಮತ್ತೆ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಆಪಲ್ ನ ಪ್ರಾಡಕ್ಟ್ ಗಳು ಇವತ್ತಿಗೂ ಸಹ ಒಂದು ಮೋಸ್ಟ್ ಲವ್ಡ್ ಅಂಡ್ ರಾಯಲ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅವ್ರ ಪ್ರಾಡಕ್ಟ್ ನ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಎಲ್ಲಾನು ಒಂಥರ ಎಕೋ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನಂತರ 2011ರಲ್ಲಿ ಇದ್ರ ಫೌಂಡರ್ ಆಗಿದ್ದಂತ ಸ್ಟೀವ್ ಜಾಬ್ಸ್ ಅವರು ಸಾವನ್ನಪ್ತಾರೆ. ಆದ್ರೆ ಅವ್ರ ಲೆಗಸಿ ಮಾತ್ರ ಇನ್ನು ಪ್ರಪಂಚದ ಮೋಸ್ಟ್ ಸಕ್ಸಸ್ಫುಲ್ ಕಂಪನಿಯಾಗಿ ಉಳ್ಕೊಂಡಿದೆ. ನಾಲ್ಕನೇದು ಗೂಗಲ್. ಗೂಗಲ್ ಫೌಂಡರ್ ಆದಂತ ಲ್ಯಾರಿ ಪೇಜ್ ಮತ್ತೆ ಸರ್ಜ್ ಬ್ರಿನ್ ಅವರು ತಮ್ಮ ಸ್ಕೂಲ್ ಡೇಸ್ ನಲ್ಲಿ ಗೂಗಲ್ ಅನ್ನೋ ಸರ್ಚ್ ಇಂಜಿನ್ ನ 1998ರಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಒಂದು ರೂಮ್ ನಲ್ಲಿ ಡೆವಲಪ್ ಮಾಡ್ತಾರೆ ಅಂತ ಹೇಳಿ ಅದರ ಅಫಿಷಿಯಲ್ ಪೇಜ್ ನಲ್ಲಿ ತಿಳಿಸಿದ್ದಾರೆ. ಅವರಿಗೆ ಸಿಲಿಕಾನ್ ವ್ಯಾಲಿ ಕ್ಯಾಲಿಫೋರ್ನಿಯಾದಿಂದ ಇನ್ವೆಸ್ಟ್ಮೆಂಟ್ ಸಿಗೋವರೆಗೂ ಅವರು ಅಲ್ಲೇ ಇರ್ತಾರೆ. ಬಿಗ್ ಗೈಂಟ್ ಇಂದ ಸಪೋರ್ಟ್ ಸಿಕ್ಕಿದ ಮೇಲೆ ಅವರು ಅಲ್ಲಿಂದ ಅರ್ಬನ್ ಪ್ಲೇಸ್ ಗೆ ಮೂವ್ ಆಗ್ತಾರೆ. ಪ್ರಸ್ತುತ 30 ರಿಂದ 40 ವರ್ಷಗಳ ಬೆಳವಣಿಗೆಯನ್ನ ನೋಡಿದ್ರೆ ಗೂಗಲ್ ಒಂದು ಸರ್ಚ್ ಇಂಜಿನ್ ಅನ್ನೋದು ಬಿಟ್ಟು ಬೇರೆ ಪಾಸಿಬಿಲಿಟೀಸ್ ಅಂದ್ರೆ ಯೂಟ್ಯೂಬ್, ಇಮೇಲ್ ಸರ್ವಿಸ್, ಗೂಗಲ್ ಮ್ಯಾಪ್ ಆಗಿರ್ಬೋದು, ಫೋನ್ಗಳು, ಲ್ಯಾಪ್ಟಾಪ್ಗಳು, ಈ ತರ ಎಲ್ಲಾ ಕಡೆನೂ ತಮ್ಮ ಪ್ರೆಸೆನ್ಸ್ ನ ಉಳಿಸಿಕೊಂಡಿದ್ದಾರೆ. ಮತ್ತೆ 5ನೇದು ಹಾರ್ಲೆ ಡೇವಿಡ್ಸನ್. ಇದ್ರ ಫೌಂಡರ್ಸ್ ವಿಲಿಯಂ ಹಾರ್ಲೆ ಮತ್ತೆ ಆರ್ಥರ್ ಡೇವಿಡ್ಸನ್. 1903ರಲ್ಲಿ ಇವರು ನಾರ್ಮಲ್ ಬೈಸಿಕಲ್ಗೆ ಒಂದು ಸಣ್ಣ ಮೋಟಾರ್ ನ ಫಿಕ್ಸ್ ಮಾಡಿ ಮೋಟಾರ್ ಬೈಸಿಕಲ್ ಅಂತ ಮಾಡ್ತಾರೆ. ಆದ್ರೆ ಇದು ಆಗ ಅಲ್ಲಿದ್ದಂತ ಬೆಟ್ಟ ಗುಡ್ಡಗಳಲ್ಲಿ ಓಡಿಸೋದು ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಆಗ ಇವರು ಇದ್ರ ಇನೋವೇಷನ್ ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ವುಡನ್ ಶೆಡ್ ನಲ್ಲಿ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ 1906ರಲ್ಲಿ ಇವ್ರ ಫ್ಯಾಕ್ಟರಿ 50 ಹೊಸ ರೀತಿ ಬೈಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ.
ಮ್ಯಾಸಿವ್ ಹಿಟ್ ಆಗುತ್ತೆ. ನೆಕ್ಸ್ಟ್ ಆರ್ಡರ್ ಡಬಲ್ ಆಗುತ್ತೆ. ಆ ಟೈಮ್ ನಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಸಹ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಇವರು ಸುಮಾರು 20,000 ಮೋಟಾರ್ ಬೈಕ್ಸ್ ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಅಲ್ಲಿನ ಆರ್ಮಿಗೆ ಕೊಡ್ತಾರೆ. ನಂತರ ವರ್ಲ್ಡ್ ವಾರ್ ಸೆಕೆಂಡ್ ಅಲ್ಲಿ ಸುಮಾರು 90,000 ಮೋಟಾರ್ ಬೈಕ್ಸ್ ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಇವತ್ತಿಗೂ ಸಹ ಹಾರ್ಲೆ ಡೇವಿಡ್ಸನ್ ಬೈಕ್ಸ್ ಪ್ರಪಂಚದಲ್ಲಿ ಮೋಸ್ಟ್ ರಿನೌಡ್ ಮೋಟಾರ್ ಸೈಕಲ್ ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನು ಆರನೇದು ಡಿಸ್ನಿ ವಾಲ್ಟ್. ಇದ್ರ ಫೌಂಡರ್ ಬಂದು ವಾಲ್ಟ್ ಡಿಸ್ನಿ ಅವರು. ಇವರು 1920ರಲ್ಲಿ ತಮ್ಮ ರಿಲೇಟಿವ್ಸ್ ಒಬ್ರು ಮನೆಯಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಪ್ರಾಡಕ್ಟ್ಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ನಲ್ಲಿ ಈ ಆನಿಮೇಷನ್ಸ್ ಅಥವಾ ಕಾರ್ಟೂನ್ಸ್ ನಲ್ಲಿ ಇಲ್ಲುಸ್ಟ್ರೇಟಿಂಗ್ ಕ್ಯಾರೆಕ್ಟರ್ಸ್ ಯಾವ್ದಂದ್ರೆ ಮಿಕ್ಕಿ ಮೌಸ್, ಲಕ್ಕಿ ರ್ಯಾಬಿಟ್ ಇದೆಲ್ಲಾನು ಡಿಸ್ನಿ ಅವ್ರದೇ ಆಗಿದೆ. ನಂತರ 1929ರಲ್ಲಿ ಡಿಸ್ನಿ ಬಂದು ಕೊಲಂಬಿಯಾ ಪಿಕ್ಚರ್ಸ್ ಜೊತೆಗೆ ಮರ್ಜ್ ಆಗಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ನಲ್ಲಿ ಇವತ್ತಿಗೂ ಸಹ ತನ್ನ ಹೆಸರನ್ನ ಉಳಿಸಿಕೊಂಡಿದೆ. ನಾವಿವಾಗ ತಿಳ್ಕೊಂಡಿರುವಂತಹ ಈ 6 ಕಂಪನಿಗಳು ಪ್ರಾರಂಭದ ದಿನದಲ್ಲಿ ಎಲ್ಲಾನು ಸಣ್ಣ ಸಣ್ಣ ಸ್ಥಳದಲ್ಲಿ ಪ್ರಾರಂಭವಾಗಿದ್ರು ಕೂಡ ಇವತ್ತು ಅವುಗಳ ಬೆಳವಣಿಗೆ ಮಾತ್ರ ಊಹೆನು ಮಾಡಕ್ಕಾಗದಿರೋ ಹಾಗೆ ಬೆಳೆದು ನಿಂತಿದ್ದಾವೆ. ಒಂದು ಗ್ರೇಟ್ ಆರ್ ಗುಡ್ ಐಡಿಯಾ ಅಥವಾ ಕಲ್ಪನೆ ಅನ್ನೋದಕ್ಕೆ ರೆಕ್ಕೆ ಪುಕ್ಕ ಕೊಟ್ಬಿಟ್ರೆ ಅದು ನಮ್ಮನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ನಿಲ್ಸುತ್ತೆ ಅನ್ನೋದಕ್ಕೆ ಇದೇ ನಮ್ಮ ಕಣ್ಣು ಮುಂದೆ ಇರುವಂತಹ ಉದಾಹರಣೆಗಳು, ಸಾಕ್ಷಿಗಳು. ಹಾಗೇನೆ ಆರಂಭ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ನಾವು ಎಲ್ಲಿ ಹೋಗಿ ಸೇರ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.